हर हर महादेव। चलो विशालगढ़, चलो विशालगढ़। ಮಹಾರಾಷ್ಟ್ರದ ವಿಶಾಲ್ಗಢದಿಂದ ಹೊರಬರುತ್ತಿರುವ ದೃಶ್ಯಗಳು ಭಯಾನಕವಾಗಿವೆ. ಅಲ್ಲಿನ ಮಸೀದಿಯ ಮೇಲೆ ಗುಂಪೊಂದು ದಾಳಿ ನಡೆಸಿದೆ. ಮಸೀದಿಯ ಒಳಗೆ ನುಗ್ಗಿ ಧ್ವಂಸಗೊಳಿಸಿದೆ. ಅಲ್ಲಿದ್ದ ಜನರ ಮೇಲೆ ಮತ್ತು ಮನೆಗಳ ಮೇಲೇನೂ ಗುಂಪು ದಾಳಿಯನ್ನ ನಡೆಸಿದೆ. ತಮ್ಮನ್ನ ಶಿವಭಕ್ತರು ಅಂತ ಕರೆದುಕೊಳ್ಳುವ 100ಕ್ಕೂ ಹೆಚ್ಚು ಜನರ ಗುಂಪೊಂದು ದಿಢೀರನೆ ಬಂದು ದಾಳಿ ನಡೆಸೋಕೆ ಶುರು ಮಾಡಿದೆ. ಮಸೀದಿ, ಮನೆಗಳು, ಇತರ ಸ್ವತ್ತುಗಳು ಧ್ವಂಸವಾಗಿವೆ. ದಾಳಿಯಲ್ಲಿ 12 ಸ್ಥಳೀಯರು ಮತ್ತು 6 ಪೊಲೀಸರು ಗಾಯಗೊಂಡಿದ್ದಾರೆ. ಘಟನೆಯ ಮಾಹಿತಿ ಹೊರಬರಬಾರದು ಅನ್ನೋ ಕಾರಣಕ್ಕೆ ದಾಳಿ ನಡೆಸಿದ ಗುಂಪು ಪತ್ರಕರ್ತರನ್ನು ಬೆದರಿಸಿದೆ ಅನ್ನೋ ವರದಿಗಳಿದೆ. ಮಡಿಲ ಮೀಡಿಯಾಗಳು ಈ ಬಗ್ಗೆ ಹೇಗೂ ವರದಿ ಮಾಡೋದಿಲ್ಲ ಅನ್ನೋದು ಬೇರೆನೇ ಮಾತು. ವಿಶಾಲ್ಗಢ ಕೋಟೆ ಮಹಾರಾಷ್ಟ್ರ ಇತಿಹಾಸದ ಪ್ರಮುಖ ಕೋಟೆಗಳಲ್ಲಿ ಒಂದು. ಈ ಕೋಟೆಯ ಸಮೀಪದ ಸ್ಥಳಗಳಲ್ಲಿ ಜನವಾಸ ಇದೆ. 30 ರಿಂದ 60 ವರ್ಷಗಳಿಂದ ಜನ ಇಲ್ಲಿ ವಾಸ ಮಾಡ್ತಿದ್ದಾರೆ. ಇಲ್ಲಿರುವ ಮನೆಗಳು ಕಾನೂನು ಬಾಹಿರ ಅನ್ನೋ ಆರೋಪ ಆಗಾಗ ಕೇಳಿ ಬರುತ್ತೆ. 1980ರ ದಶಕದಲ್ಲಿ ಇಲ್ಲಿ ಹಲವು ಮನೆಗಳಿಗೆ ಕಾನೂನು ಮಾನ್ಯತೆ ನೀಡಲಾಗಿತ್ತು. ಮಾತ್ರವಲ್ಲ, ಸರ್ಕಾರದ ಇಂದಿರಾ ಆವಾಸ್ ಯೋಜನೆ ಅಡಿಯಲ್ಲೂ ಹಲವು ಮನೆಗಳನ್ನ ನಿರ್ಮಿಸಲಾಗಿತ್ತು. ಈಗ ಕೆಲವು ಸಮಯದಿಂದ ಹಿಂದುತ್ವವಾದಿ ಗುಂಪುಗಳು ವಿಶಾಲ್ಗಢದಿಂದ ಅತಿಕ್ರಮಣವನ್ನ ಸ್ವತಂತ್ರಗೊಳಿಸಬೇಕು ಅನ್ನೋ ಅಭಿಯಾನವನ್ನ ನಡೆಸುತ್ತಿವೆ. ಶಿವಾಜಿಯ ಹೆಸರಲ್ಲಿ ಈ ಅಭಿಯಾನ ನಡೀತಾ ಇದೆ. ವಿಶಾಲ್ಗಢದ ದರ್ಗಾದ ಮೇಲೆ ಕಳೆದ ವರ್ಷ ಸಣ್ಣ ಫಿರಂಗಿ ತೋಪು ಮೂಲಕ ಗುಂಡು ಹಾರಿಸಿದ ವಿಡಿಯೋ ಒಂದು ತುಂಬಾ ವೈರಲ್ ಆಗಿತ್ತು. ವಿಶಾಲ್ಗಢದಲ್ಲಿ ಕೋಮು ದ್ವೇಷವನ್ನ ಹೆಚ್ಚಿಸುವ ಉದ್ದೇಶದಿಂದ ಅಲ್ಲಿ ಅನೇಕ ಸಭೆಗಳನ್ನ ಇತ್ತೀಚೆಗೆ ನಡೆಸಲಾಗಿದೆ. ಆದರೆ ಜುಲೈ 14ನೇ ತಾರೀಕು ನಡೆದ ಘಟನೆಯ ಮುಂಚೂಣಿಯಲ್ಲಿದ್ದು ಮಾಜಿ ರಾಜ್ಯಸಭಾ ಸಂಸದ ಸಂಭಾಜಿ ರಾಜೇ ಛತ್ರಪತಿ. ವಿಶಾಲ್ಗಢ ಕೋಟೆಯಿಂದ ಅತಿಕ್ರಮಣವನ್ನ ಇಲ್ಲವಾಗಿಸಿ ನಾವು ಇಲ್ಲಿ ಹಿಂದ್ವಿ ಸ್ವರಾಜ್ ಸ್ಥಾಪಿಸ್ತೀವಿ ಅಂತ ಸಂಭಾಜಿ ರಾಜೇ ಛತ್ರಪತಿ ಹೇಳಿದ್ದಾರೆ. ಇಲ್ಲಿ ವಿಪರ್ಯಾಸ ನೋಡಿ. ಛತ್ರಪತಿ ಶಿವಾಜಿ ಮಹಾರಾಜ್ ಬಡವರ ಶ್ರೇಯೋಭಿವೃದ್ಧಿಗಾಗಿ ಸ್ಥಾಪಿಸಿದ ಹಿಂದ್ವಿ ಸ್ವರಾಜ್ ಹೆಸರು ಬಳಸಿ ಈಗ ಹಿಂದುತ್ವ ಶಕ್ತಿಗಳು ಬಡವರ ಮನೆಗಳನ್ನ ಧ್ವಂಸ ಮಾಡ್ತಿವೆ. ಈಗ ಸಂಭಾಜಿ ರಾಜೇ ಚಲೋ ವಿಶಾಲ್ಗಢ ಹೆಸರಲ್ಲಿ ಶುರು ಮಾಡಿರುವ ಅಭಿಯಾನವೇ ಈಗ ಹಿಂಸೆಗೆ ತಿರುಗಿದೆ, ಅಥವಾ ಹಿಂಸೆಯ ಉದ್ದೇಶವನ್ನ ಇಟ್ಟುಕೊಂಡೇ ಈ ಅಭಿಯಾನವನ್ನ ಶುರು ಮಾಡಿರೋ ಹಾಗೆ ಕಾಣಿಸ್ತಾ ಇದೆ. ಸಂಭಾಜಿ ರಾಜೇ ಛತ್ರಪತಿ ತಮ್ಮ ಬೆಂಬಲಿಗರಿಗೆ ವಿಶಾಲ್ಗಢದ ಕಡೆಗೆ ಬರೋಕ್ ಹೇಳಿದ್ರು. ಇದರ ನಂತರ 100ಕ್ಕೂ ಹೆಚ್ಚು ಜನ ಕೈಯಲ್ಲಿ ಶಸ್ತ್ರಾಸ್ತ್ರಗಳನ್ನ ಹಿಡ್ಕೊಂಡು ಅಲ್ಲಿನ ಮುಸ್ಲಿಮರ ಹೊಲಗಳಿಗೆ ನುಗ್ಗಿದ್ರು, ಅಲ್ಲಿ ದಾಳಿ ನಡೆಸಿದ್ರು. ನಾವು ಕೋಮುವಾದಿಗಳಲ್ಲ, ಕೇವಲ ಅತಿಕ್ರಮಣದ ವಿರುದ್ಧವಾಗಿದ್ದೇವೆ ಅಂತ ಸಂಭಾಜಿ ರಾಜೇ ಛತ್ರಪತಿ ಹೇಳ್ತಿದ್ದಾರೆ. ಅತಿಕ್ರಮಣ ಇದ್ರೂ ಕೂಡ ಅದನ್ನ ತೆರವುಗೊಳಿಸೋಕೆ ಸಂಭಾಜಿ ರಾಜೇ ಯಾರು? ಆ ಕೆಲಸ ಸರ್ಕಾರದ್ದಲ್ವಾ? ವಿಶಾಲ್ಗಢದ ಮನೆಗಳನ್ನ ತೆರವುಗೊಳಿಸೋದಕ್ಕೆ ಈ ಹಿಂದೆ ಬಾಂಬೆ ಹೈಕೋರ್ಟ್ ತಡೆಯಾಜ್ಞೆಯನ್ನ ಕೊಟ್ಟಿದೆ. ಅಲ್ಲಿರೋದು 30 ರಿಂದ 60 ವರ್ಷದ ಹಳೆಯ ಮನೆಗಳಾಗಿದ್ದು ಮುಂದಿನ ದಿನಾಂಕದವರೆಗೆ ಕೋರ್ಟ್ ಅದಕ್ಕೆ ತಡೆಯನ್ನ ಕೊಟ್ಟಿತ್ತು. ನ್ಯಾಯಾಲಯದ ಆದೇಶವನ್ನೂ ಕಡೆಗಣಿಸಿ ಅತಿಕ್ರಮಣವನ್ನ ಇಲ್ಲವಾಗಿಸುವ ಹೆಸರಲ್ಲಿ ಈ ಹಿಂದುತ್ವ ಗುಂಪು ಹೊರಟಿತ್ತು. ಇದೇ ಸಂದರ್ಭದಲ್ಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಹಲವು ದ್ವೇಷ ಭಾಷಣಗಳು ಹರಡಿವೆ. ವಿಶಾಲ್ಗಢದ 5 ಕಿಲೋಮೀಟರ್ ವ್ಯಾಪ್ತಿಯ ಪ್ರದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ದಾಳಿಗಳು ನಡೆದಿವೆ. 500ಕ್ಕೂ ಹೆಚ್ಚು ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. 21 ಮಂದಿಯನ್ನ ಬಂಧಿಸಲಾಗಿದೆ. ಸಂಭಾಜಿ ರಾಜೇ ಛತ್ರಪತಿ ಮತ್ತು ಕಾಂಗ್ರೆಸ್ ಟಿಕೆಟ್ನಲ್ಲಿ ಕೊಲ್ಲಾಪುರದಿಂದ 2024ರ ಲೋಕಸಭೆ ಚುನಾವಣೆಯನ್ನ ಗೆದ್ದ ಸಾಹು ಮಹಾರಾಜ್ ಇಬ್ಬರೂ ಕೂಡ ಶಿವಾಜಿಯ ವಂಶಸ್ಥರಾಗಿದ್ದಾರೆ. ಆದರೆ ಸಂಭಾಜಿಯ ಕೃತ್ಯಗಳನ್ನ ಸಂಸದ ಸಾಹು ಮಹಾರಾಜ್ ಖಂಡಿಸಿದ್ದಾರೆ. ಮಾತ್ರವಲ್ಲ, ಈ ಘಟನೆ ನಡೆಯೋದರ ಹಿಂದೆ ಸರ್ಕಾರದ ವೈಫಲ್ಯವಿದೆ ಅಂತ ಹೇಳಿದ್ದಾರೆ. ಜಿಲ್ಲಾಡಳಿತ ಮತ್ತು ಪೊಲೀಸರ ಕಡೆಯಲ್ಲಿ ದೊಡ್ಡ ವೈಫಲ್ಯ ಇದ್ದು ಅದೇ ಈ ಘಟನೆಗೆ ಕಾರಣವಾಗಿದೆ ಅಂತ ಸಂಸದ ಸಾಹು ಮಹಾರಾಜ್ ಹೇಳಿದ್ದಾರೆ. ಹಿಂದುತ್ವವಾದಿ ಸಂಘಟನೆಗಳು ಛತ್ರಪತಿ ಶಿವಾಜಿಯ ಚಿಂತನೆಯನ್ನ ಮುಂದೆ ತರುವ ಹೆಸರಲ್ಲಿ ಸಂಘ ಪರಿವಾರದ ಅಜೆಂಡಾವನ್ನ ತರೋಕೆ ಪ್ರಯತ್ನ ಮಾಡ್ತಿದ್ದಾರೆ. ಹಲವು ವರ್ಷದಿಂದ ಈ ಪ್ರದೇಶದ ಕೆಲವು ದರ್ಗಾಗಳನ್ನ ಅವರು ಗುರಿ ಮಾಡಿಕೊಂಡಿದ್ದಾರೆ ಅಂತಿವೆ ವರದಿಗಳು. ಆದ್ರೆ ಈ ದ್ವೇಷಕೋರರಿಗೆ ಇತಿಹಾಸ ಸ್ವಲ್ಪವಾದ್ರೂ ತಿಳಿದಿದ್ರೆ ಎಷ್ಟು ಚೆನ್ನಾಗಿತ್ತು. ಶಿವಾಜಿಯ ತಂದೆ ಶಾಹಜಿಗೆ ಆ ಹೆಸರನ್ನ ಅಹಮದ್ ನಗರದ ಶಾ ಶರೀಫ್ ದರ್ಗಾದ ಗೌರವಪೂರ್ವಕವಾಗಿಯೇ ಇಡ್ಲಾಗಿತ್ತು ಅನ್ನೋದು ಇವರಿಗೆ ತಿಳಿದಿದೆಯಾ? ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ಸ್ಥಾಪಿಸಿದ ಹಿಂದ್ ಸ್ವರಾಜ್ನಲ್ಲಿ ಮುಸಲ್ಮಾನರಿಗೂ ಸಮಾನ ಹಕ್ಕುಗಳಿತ್ತು ಅನ್ನೋದು ಇವರಿಗೆ ಗೊತ್ತಿದೆಯಾ? ಗೊತ್ತಿದ್ರೂ ಅದರಿಂದ ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ಯಾಕಂದ್ರೆ ಈ ಹಿಂದುತ್ವ ಗುಂಪುಗಳ ಅಜೆಂಡಾ ಈಗ ಬೇರೆನೇ ಇದೆ. ಅದು ಶಿವಾಜಿಯ ಹೆಸರಲ್ಲಿ ಈಗ ಕೋಮು ಧ್ರುವೀಕರಣ ಮಾಡೋದು, ರಾಜಕೀಯ ಲಾಭ ಬಾಚಿಕೊಳ್ಳೋದು. ಅದಕ್ಕಾಗಿ ಈ ಹಿಂದುತ್ವವಾದಿ ಗುಂಪುಗಳು ಈಗ ಪ್ರಚೋದನೆಗೆ ಹಾಗೂ ನೇರವಾಗಿ ಹಿಂಸೆಗೆ ಇಳಿದಿವೆ. ಮಹಾರಾಷ್ಟ್ರದಲ್ಲಿ ಇದೇ ವರ್ಷ ಅಕ್ಟೋಬರ್ನಲ್ಲಿ ಚುನಾವಣೆ ನಡೆಯಲಿದ್ದು ಅಲ್ಲಿ ಕೋಮು ಧ್ರುವೀಕರಣಕ್ಕೆ ಪ್ರಯತ್ನ ಶುರುವಾಗಿರೋದು ಸ್ಪಷ್ಟವಾಗಿದೆ. ಇದು ಕೋಮುವಾದದ ವಿಷಯವಲ್ಲ ಅಂತ ಸಂಭಾಜಿ ಮಹಾರಾಜ್ ಹೇಳುವಾಗ್ಲೂ ಇಲ್ಲಿ ಭಯೋತ್ಪಾದಕರು ಮತ್ತು ಯಾಸಿನ್ ಭಟ್ಕಳ್ ತರದವರು ವಾಸ ಮಾಡ್ತಾರೆ ಅಂತ ಅವರು ಹೇಳ್ತಿದ್ದಾರೆ. ಇಂತಹ ಹೇಳಿಕೆಗಳಿಗೆ ಯಾವುದೇ ಪುರಾವೆ ಇಲ್ಲ. ಜನರನ್ನ ಪ್ರಚೋದನೆ ಮಾಡೋ ಸಲುವಾಗಿನೇ ಈ ರೀತಿ ದ್ವೇಷದ ಹೇಳಿಕೆಗಳನ್ನ ನೀಡಲಾಗ್ತಿದೆ.
ದ್ವೇಷ ಹೇಳಿಕೆಗಳನ್ನ ನೀಡಿ ಕೋಲ್ಹಾಪುರ ಮತ್ತು ಪಶ್ಚಿಮ ಮಹಾರಾಷ್ಟ್ರದಲ್ಲಿ ಕೋಮು ಧ್ರುವೀಕರಣ ನಡೆಸುವ ಹುನ್ನಾರ ನಡೆಸ್ತಾ ಇರುವುದು ಸ್ಪಷ್ಟವಾಗಿದೆ. ಆ ಮೂಲಕ ಮತಗಳಿಸುವ ಸಂಚು ರೂಪಿಸುತ್ತಿವೆ ಸಂಘ ಪರಿವಾರದ ಶಕ್ತಿಗಳು. ಈಗ ಮಹಾರಾಷ್ಟ್ರ ಡಿಸಿಎಂ ದೇವೇಂದ್ರ ಫಡ್ನವೀಸ್ ಅವರು ಈ ಸಂಭಾಜಿರಾಜೇ ಧಾಟಿಯಲ್ಲೇ ಹೇಳಿಕೆ ಕೊಟ್ಟಿದ್ದಾರೆ. ವಿಶಾಲ್ಗಢ್ ಸಹಿತ ಎಲ್ಲ ಕಡೆ ಅತಿಕ್ರಮಣ ತೆರವುಗೊಳಿಸೋದು ಖಚಿತ. ಶಿವಾಜಿ ಮಹಾರಾಜರ ಅನುಯಾಯಿಗಳ ಬೇಡಿಕೆಯಂತೆ ವಿಶಾಲ್ಗಢ್ನಲ್ಲೂ ನಾವು ಅತಿಕ್ರಮಣ ತೆರವು ಮಾಡಿಸ್ತೇವೆ ಅಂತ ಹೇಳಿದ್ದಾರೆ. 2024ರ ಲೋಕಸಭೆ ಚುನಾವಣೆಯಲ್ಲಿ ಈ ಭಾಗದಲ್ಲಿ 7ರಲ್ಲಿ 5 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಸೋಲನ್ನು ಅನುಭವಿಸಿದೆ. ಮಹಾರಾಷ್ಟ್ರದಲ್ಲಿ ಈ ಬಾರಿ ಅತಿ ಹೆಚ್ಚು ಎಂಪಿ ಸೀಟು ಗೆದ್ದಿರೋದು ಕಾಂಗ್ರೆಸ್ ಅನ್ನೋದು ಗಮನಾರ್ಹ. ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲೂ ಬಿಜೆಪಿ, ಶಿಂದೆ ಶಿವಸೇನೆ, ಅಜಿತ್ ಪವಾರ್ ಎನ್ಸಿಪಿಗೆ ಅಧಿಕಾರ ಉಳಿಸಿಕೊಳ್ಳುವುದು ಬಹಳ ಕಷ್ಟವಾಗಲಿದೆ ಅನ್ನೋ ವರದಿಗಳೇ ಬರ್ತಿದೆ. ಇದೇ ಕಾರಣದಿಂದ ಬೇರೆ ಕಡೆಗಳಲ್ಲಿ ಮಾಡಿದ ಹಾಗೆ ಅಲ್ಲೂ ಹಿಂದುತ್ವ ಸಂಘಟನೆಗಳು ಸುಳ್ಳು, ದ್ವೇಷ ಹಾಗೂ ಹಿಂಸೆಯ ಮಾರ್ಗವನ್ನ ಆಯ್ದುಕೊಳ್ತಾ ಇದ್ದಾರಾ? ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು. ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.